ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ತುಂಬ ವುಮೆನ್ಸ್ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಜೊತೆಗೆ ನನಗೆ ಒಂದು ಸ್ಟೇಜ್ ಬೇಕಿತ್ತು, ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ. ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ. ಥ್ಯಾಂಕ್ ಯು ಎವ್ರಿ ಮಾನ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ. ಆ್ಯಂಡ್ ಕೆ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾ, ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ವಾ ನಿಮ್ಮದು? ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ಈ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟ್ ಟೈಮ್ ನಾನು ನನ್ನನ್ನು ಈ ಥರ ಪೋಸ್ಟರಲ್ಲಿ ನೋಡ್ಕೋತಿರೋದು, ನನ್ನ ಟ್ರೇಲರ್ನ ನಾನು ನೋಡ್ತಿರೋದು. ಸೊ ನನಗಿದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ನಾವು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದು ಐ ಹ್ಯಾವ್ ಟು ಆಸ್ಕ್ ಯು ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ? ಥ್ಯಾಂಕ್ ಯು. ಇಷ್ಟ ಆಯ್ತಲ್ಲ ಎಲ್ರಿಗೂ? ಇದರಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ದಿಸ್ ಸಿನಿಮಾ ಈಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ಅಸ್. ನಾನು ಒಬ್ಬಳೇ ಅಲ್ಲ, ಮೈ ಡಿಯರ್ ಫ್ರೆಂಡ್ ವಿಶ್ವಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ. ಆ್ಯಂಡ್ ನಾನು ಇನ್ನು ಲಾಸ್ಟಲ್ಲಿ ಹೇಳೋಂಗೆ ಇಲ್ಲ, ನಮ್ಮ ವಿನಯ್ ಸರ್ದು ಆ್ಯಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಫಸ್ಟ್ ಸಿನಿಮಾ. ಸೊ ನಮ್ಮೆಲ್ರಿಗೂ ಇದು ತುಂಬ ಕನಸುಗಳನ್ನ ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ, ಬಿಕಾಸ್ ನೀವು ಮಾತಾಡಬೇಕು. ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದ್ದೀರಾ ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮೆಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಈ ಥರ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂದರೆ ಐ ಥಿಂಕ್ ವಿಶ್ವಿ ಆ್ಯಂಡ್ ಸರ್. ಸೊ ಥ್ಯಾಂಕ್ ಯು ಬೋತ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಇವತ್ತು ಮಾತ್ರ ಸಪೋರ್ಟ್ ಮಾಡೋದಲ್ಲ, ಸೆಪ್ಟೆಂಬರ್ 5th ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇಷ್ಟೇ ನಾನು ನಮ್ಮ ತಂಡದಿಂದ ಕೇಳ್ಕೊಳ್ಳೋದು. 2023 ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಏನಾರ ಚಾನ್ಸ್ ಇದ್ದರೆ ನೋಡಿ, ಯು ಕ್ಯಾನ್ ಟ್ರೈ ಸಮಥಿಂಗ್ ಅಂತ. ಸೊ ಅವರು ತುಂಬ ಹಿ ವಾಸ್ ವೆರಿ ಓಕೆ, ಹಿ ವಾಸ್ ವೆರಿ ಓಪನ್ ಟು ಇಟ್. ಈ ಸೆಟ್ ಪರವಾಗಿಲ್ಲ ಮಾಡೋಣ. ಒಂದು 2-3 ಡೇಸ್ ಆದಮೇಲೆ ಒಂದು ಫೋನ್ ಬಂತು ಆ್ಯಂಡ್ ಅವರು ಹೇ ಮಾಡೋಣ ಪರವಾಗಿಲ್ಲ ಬನ್ನಿ, ಏನಾರ ಲಿಂಕ್ಸ್ ಇದೆ ಕಳಿಸಿ. ಸೊ ನಾನು ಕಳಿಸಿದ್ದೆ ಲಿಂಕ್ಸ್ ಎಲ್ಲ. ಅವ್ರು ನೋಡಿ ತುಂಬ ಚೆನ್ನಾಗಿದೆ, ಮಾಡೋಣ, ಕೆಲಸ ಮಾಡೋಣ. ಅದಾದಮೇಲೆ ಫಸ್ಟ್ ಟೈಮ್ ಮೀಟ್ ಆದ್ವಿ. ಆ್ಯಂಡ್ ಅದಾದ ತಕ್ಷಣ ನನ್ನ ಫ್ರೆಂಡ್ ಥರನೇ ಆಗ್ಬಿಟ್ಟಿದ್ದಾರೆ ಇವರು. ಡೈಲಿ ಒಂದು 2-3 ಟೈಮ್ಸ್ ಫೋನ್ ಮಾಡ್ತಾರೆ, 2-3 ಅಟ್ಲೀಸ್ಟ್ 5-6 ಟೈಮ್ಸ್ ಫೋನ್ ಮಾಡ್ತಾರೆ. ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡೋಲ್ಲ ಡೈಲಿ. ಸೊ ದಟ್ಸ್ ಹೌ ಅವರ್ ಜರ್ನಿ ಹ್ಯಾಸ್ ಗ್ರೋನ್ ಓವರ್ ದೀಸ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ವಿನಯ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಮ್ಯೂಸಿಕ್. ಆಲ್ ದ 6 ಸಾಂಗ್ಸ್ ನಾವು ತುಂಬ ಕಷ್ಟಪಟ್ಟು ಒಂದೊಂದು ಲೇಯರ್, ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗೆ ರೆಕಾರ್ಡ್ ಮಾಡಬೇಕು, ಯಾರಿಗಿಂತ ಮಾಡಿಸ್ಬೋದು, ಅದೆಲ್ಲ ಯೋಚನೆ ಮಾಡಿದ್ದೀವಿ. ಸೊ ಐ ಹೋಪ್ ಯು ಆಲ್ ಲೈಕ್ ಆಲ್ ದ 6 ಸಾಂಗ್ಸ್. ಇನ್ನು 3 ಸಾಂಗ್ಸ್ ರಿಲೀಸ್ ಆಗಬೇಕು, ಅದು ಆಗುತ್ತೆ ಆದಷ್ಟು ಬೇಗ. ನೆಕ್ಸ್ಟ್ ಆಲ್ ದ ಮ್ಯೂಸಿಷಿಯನ್ಸ್. ಸೊ ಗಿಟಾರ್ಸ್, ಫ್ಲೂಟ್ಸ್, ವೈಲಿನ್ಸ್, ಮಿಕ್ಸಿಂಗ್ ಇಂಜಿನಿಯರ್ಸ್, ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಅವ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಸಿಂಗರ್ಸ್ ಎಲ್ರಿಗೂ, ಐಶ್ವರ್ಯ, ರಜತ್, ಸುನಿಧಿ, ಸಿಕ್ಕಾಪಟ್ಟೆ ಆಲ್ ಬಿಗ್ ನೇಮ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ ಕರೆಂಟ್ಲಿ. ಅವರೆಲ್ಲರೂ ನಾವು ರೆಕಾರ್ಡ್ ಮಾಡಿದ್ವಿ ಈ ಆಲ್ಬಮಲ್ಲಿ. ಸೊ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್, ಪ್ರಕೃತಿ ಆ್ಯಂಡ್ ರೀಶಾ. ಸೊ ಪ್ರಕೃತಿನೂ ನಾವು ಕಾಲೇಜಲ್ಲಿ ಒಂದೇ ಕ್ಲಾಸಲ್ಲಿದ್ವಿ. ಸೊ ಆವಾಗ ಕೂಡ ನಾವು ಮಾತಾಡ್ತಾ ಇದ್ವಿ. ಓಕೆ, ನನ್ನ ಥಾಟ್ಸ್ ಆಮೇಲೆ ಯಾವಾಗಲೂ ಮ್ಯೂಸಿಕ್ ಮೇಲೇ ಇತ್ತು, ಅವ್ರಿಗೆ ಆ್ಯಕ್ಟಿಂಗ್ ಆವಾಗಲೇ ಇತ್ತು. ಆ್ಯಂಡ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಯಾವಾಗ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಸರಿಯಲ್ ದಟ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್ ಇಸ್ ಆಲ್ಸೋ ದ ಫಸ್ಟ್ ಫಿಲ್ಮ್ ಆಫ್ yours. So it means a lot for a lot more reasons. And she's done a fabulous job. Risha has also done an excellent job. So usually background score ಮಾಡುವಾಗ background score has the ability to save, like acting ಎಲ್ಲಾರ ಒಂದು ಚೂರು ಕಡಿಮೆ ಆಗಿದ್ರೆ you can save the acting with music. Sorry. Right. So background score ಮಾಡಿಸುವಾಗ usually acting ಎಲ್ಲ ಸೇವ್ ಮಾಡ್ಬೋದು, ಇಲ್ಲಾಂದ್ರೆ you can enhance the scene if the acting is really. I didn't have to do any of that with any of them. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ಸರ್, ಬಾಲು ಸರ್, ವರ್ಷ ಮ್ಯಾಮ್, ಸ್ವಾತಿ ಮ್ಯಾಮ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ರೀಶಾ ಆ್ಯಂಡ್ ಪ್ರಕೃತಿ. ಸೊ
ಎಸ್ ಐ ಥಿಂಕ್ ಯು ಆಲ್ ವಿಲ್ ರಿಯಲಿ ಎಂಜಾಯ್ ದಿಸ್ ಫಿಲ್ಮ್. ಗೊತ್ತಿಲ್ಲ. ಸೊ ಮ್ಯೂಸಿಕ್ಕಿಂದ ಥಿಯೇಟರ್ ಶುರು ಮಾಡಿದ್ದು ನಾನು ಕೂಡ. ಸೊ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಮತ್ತು ತುಂಬ ಏನಿಸ್ತು, ತುಂಬ ಕನೆಕ್ಟ್ ಆಯಿತು. ಸೊ ಅದರಿಂದ ನಾನು ಮತ್ತೆ ವಿನಯ್ ಸರ್ ಚಾನ್ಸ್ ಕೊಟ್ಟಿದ್ದರಿಂದ ಈ ಮೂವಿಗೆ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಸಿಕ್ತು. ತುಂಬ ದೊಡ್ಡ ಬಜೆಟ್ ಮೂವಿಲಿ ಬೇರೆ ಬೇರೆ ಥರದ್ದು ಡಿಪಾರ್ಟ್ಮೆಂಟಲ್ಲಿ ಬರೀ ಒಂದು ಕೆಲಸ ಮಾತ್ರ ಕಲಿಯೋಕ್ಕಾಗುತ್ತೆ. ಆದರೆ ಒಂದು ಮಿಡ್ ಬಜೆಟ್ ಮೂವಿಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಸರು ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಯಾವ್ಯಾವುದು ಹೇಗೆ ಕೆಲಸ ಆಗಬೇಕು ಅವರು ಹೇಳಿಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ತೆಗಿಸ್ತಾ ಇದ್ರು. ಸೊ ದಟ್ ನಮ್ಮದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಾರಿದೀಪವಾಗುತ್ತೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಮತ್ತು ಅಷ್ಟೇ ನನ್ನ ಪೇರೆಂಟ್ಸ್ಗೆ ಮತ್ತು ನನ್ನ ವೈಫ್ ಬಂದಿದ್ದಾರೆ ಅವ್ರಿಗೆ, ಮತ್ತು ಈ ಟೀಮ್ನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ಆದರ್ಶ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ. ಥ್ಯಾಂಕ್ ಯು. ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪು ಸರ್ ಜೊತೆ ಎಸ್ಪೆಷಲಿ ಮೇನ್ ಥಿಂಗ್ ಚಕ್ರವ್ಯೂಹದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ. ಅಪ್ಪು ಸರ್ ಜೊತೆ 1.5 year ನಾನು ತುಂಬ ಅವ್ರನ್ನ ನೆನೆಸ್ಕೊಳ್ತಿರೋ ದಿನಾನೇ ಇಲ್ಲ ಇವತ್ತಿಗೂ. ಯಾಕಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ, ಕೆಲಸ ಹೇಳ್ಕೊಟ್ಟಿದ್ದಾರೆ. ಆ ಇಡೀ ಟೀಮ್ ಜೊತೆ 1.5 year ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಇವರು ಹೇಳಿದಾಗೆ 3 ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಡೈರೆಕ್ಷನು, ಒಂದು ಆ್ಯಕ್ಟಿಂಗು, ಇನ್ನೊಂದು ಪ್ರೊಡಕ್ಷನು. ಸೊ 3 ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನನ್ನ 13 years ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ವರ್ಕ್ ಇದು ತೆರೆ ಮೇಲೆ ಕಾಣ್ತಾ ಇದ್ದೀರಾ. ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ. 13 ವರ್ಷ ಹುಡುಗಾಟದ ಮಾತೇ ಅಲ್ಲ. ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ನಿಮ್ಗೆ ಯಾಕೆ ಬೇಕಿದು, ಈ ಫೀಲ್ಡ್ ಏನಕ್ಕೆ ಬೇಕು, ಕೆಲಸಕ್ಕೆ ಹೋಗಬೇಕು, ಕೈ ತುಂಬ ಸಂಬಳ ಬರುತ್ತೆ, ಎಲ್ಲ ಅದೇ ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇಟ್ಸ್ ವೆರಿ ಏನಂತ ಹೇಳ್ತಾರೆ, ತುಂಬ ಖುಷಿಯಾಗತ್ತೆ ಈ ಒಂದು ಟೀಮ್ನ ಕಟ್ಕೊಂಡು. ನಾನು ಮೇನ್ ಥಿಂಗ್ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಾಟ ಅಲ್ಲ, ಒಂದು ಸಿನಿಮಾ ಮಾಡೋದಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಅನುಭವ ಇದ್ದರೆ ಮಾತ್ರನೇ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾರೂ ಪರಿಚಯ ಇರಲಿಲ್ಲ. ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದ್ದೀವಿ. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು, ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ, ಯಾರೂ ಪರಿಚಯ ಇಲ್ಲದೇ ಇರೋರು ಇದ್ದರು. ಸೊ ಕಂಪ್ಲೀಟ್ಲಿ ನ್ಯೂ ಕಮರ್ಸ್ ಅಂತಲೇ ಹೇಳ್ಬೋದು. ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಡಿಟರು ಶಶಿಧರು ಆ್ಯಂಡ್ ಕೋ ಡೈರೆಕ್ಟರ್ ಕಾರ್ತಿಕ್, ಅಸೋಸಿಯೇಟ್ ಶ್ರೀಧರ್, ಆದರ್ಶು, ವೈದಯ ನದಿ, ಪ್ರೀತಮ್, ಪ್ರವೀಣು, ಸೊ ಫ್ರೆಡ್ಡಿ. ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ವೆರಿ ಸ್ಟ್ರಾಂಗ್ ಆಗಿ ಮಾಡಿಕೊಟ್ರು. ಆ್ಯಂಡ್ ಎಡಿಟರ್ ಶಶಿಧರ್, ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ವೀಗ ಅವ್ರು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇದು ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಇಲ್ಲ ಇದು ಇವ್ರ ಕೈಯಿಂದ ತೆಗೆಸ್ಬೋದು, ಸಿನಿಮಾ ಚೆನ್ನಾಗಾಗತ್ತೆ. ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಹೇಳಬೇಕು ಅಂದರೆ ಈ ಮೂವಿಗೆ. ಸೊ ಹೋಗ್ತಾ ಅದು 4 ಸಾಂಗ್ ಆಗಿ, 5 ಸಾಂಗ್ ಆಗಿ, 6 ಸಾಂಗ್ ಆಯಿತು. ಸೊ ಆ ಜರ್ನಿನೇ ಬೇರೆ ಇದೆ. ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ತುಂಬ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅದಾದ ನಂತರ DOP ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನೀವು ನೋಡ್ಬೋದು. ಎಸ್ಪೆಷಲಿ ಸುಕೃತ್, ನನ್ನ ಡೈಲಾಗ್ ರೈಟರ್. ನಾವು ಚಕ್ರವ್ಯೂಹದಲ್ಲಿಂದನೂ ನಾವು ತುಂಬ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ, ಅವರು ಬಂದಿದ್ದಾರೆ ಸುಕೃತ್. ಸೊ ಥ್ಯಾಂಕ್ ಯು ಸೊ ಮಚ್ ಸುಕೃತ್. ಅದಾದ ನಂತರ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ, ಸೊ ನೀನು ಯಾವಾಗ ಹೇಳ್ತೀಯ, ಏನು ಮಾಡ್ತೀಯ, ಎಷ್ಟು ಯಾವಾಗ ಡೇಟ್ ಬೇಕು ಹೇಳು ಅಂದ ತಕ್ಷಣವೇ ಟಕ್ಕಂತ ಬಂದು ಮಾಡಿಕೊಟ್ರು. ಓನ್ಲಿ ಬಿಕಾಸ್ ಈ 13 ವರ್ಷದ ಜರ್ನಿ, ಪೇಮೆಂಟ್ ಎಲ್ಲ ಸೆಕೆಂಡ್ರಿ, ನೀನು ಯಾವಾಗ ಮಾಡಬೇಕು ಅಂತ ಹೇಳು, ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಬಾಲು ಸರ್, ಸ್ವಾತಿ ಮೇಡಮ್, ಜಗ್ಗಪ್ಪ, ಗೊಬ್ಬರ, ಎವ್ರಿವನ್, ಪ್ರಕಾಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಸೆಪ್ಟೆಂಬರ್ 5ಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ ಪ್ರೋತ್ಸಾಹಿಸಿ. ಹೊಸಬ್ರು ಸಿನಿಮಾ ಯಾರೂ ಕೈಬಿಟ್ಟಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಈಗ ಎಕ್ಸಾಂಪಲ್ ಸೂ ಫ್ರಮ್ ಸೋ ತುಂಬ ಚೆನ್ನಾಗಿ ಹಿಟ್ಟಾಗಿದೆ. ಸೊ ಅದೇ ಥರನೇ ಆಸ್ಟಿನ ಮಹಾನ್ ಮೌನನ ನೀವು
ಸ್ವೀಕರಿಸ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ಡೆಬ್ಯೂ ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ನ್ಯೂ ಕಮರ್ ಬಿಕಾಸ್ 13 years ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಬಟ್ ಆನ್ ಸ್ಕ್ರೀನಲ್ಲಿ ಹೊಸಬಾಗಿರೋದ್ರಿಂದ ನನ್ನ ಜೊತೆ ಸ್ಕ್ರೀನ್ ಶೇಕ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದೇನೆ. ಸೊ ಅವರಿಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು. ನಮ್ಮ ವಿನಯರ ಮಾಮ ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ಲೂ ಬರ್ತಿರಲಿಲ್ಲ, ಸುಳ್ಳಾಗಿ ಆರೋಗ್ಯ ಸರಿಯಿಲ್ಲ. ನಮ್ಮ ಗುರುಗಳು ಬರಲೇಬೇಕು, ಅವರು ಅಂದಮೇಲೆ ರಾತ್ರಿ ಎಷ್ಟೊತ್ತಂದು ಅವ್ರ ಜೊತೆ ನಾವು ಇರೋಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿ ಟ್ರೈಲರ್ ಇದೆ, ಶಾರ್ಟ್ಸ್ ಬ್ಯೂಟಿ ಇದೆ, ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಲಾವಿದರು ಹೊಸಬರು, ನೀವು ತುಂಬ ದೊಡ್ಡ ಕಲಾವಿದ್ದಾರೆ ಅಂತ ಹೇಳಿದ್ದೀರಾ, ಹೇಳ್ಬಾರ್ದಂಗೆ ಎಲ್ಲ ಸಿನಿಮಾದವ್ರು ಆಮೇಲೆ ಚಾಟ್ ಮಾಡಿಬಿಡ್ತಾರೆ. ನಮ್ಮವ್ರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ, ಎಲ್ಲ ಹೊಸ ಪ್ರತಿಭೆಗಳು, ಅವರಿಗೆಲ್ಲ ಬೆಳೀಲಿ. ಸೂಪ್ರಮ್ ಸೋ ಸುಲೋಚನಾ ಫ್ರಮ್ ಆ ಥರ ಇದು ಹೊಸದಾಗಿದೆ. ಆ ಸಿನಿಮಾ ಡಿಫ್ರೆಂಟ್ ಆಗಿದೆ, ಯಾರು ಊಹೆ ಮಾಡಿಲ್ಲ. ಆ ಸಿನಿಮಾ ಒಂದು 50 ಕೋಟಿ ಮಾಡ್ತಾಯಿದೆ ಅಂತ ಯಾರು ಗೊತ್ತಿರುತ್ತೆ ನಮಗೆ ಗೊತ್ತಿರೋ ಎಲ್ಲ ನನಗೆ ಕಿತ್ಕೊಂಡಿದ್ರು. ಅದರಿಂದ ಈ ಸಿನಿಮಾ ರೇಂಜ್ ನೋಡ್ರಿ. ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಹೇಳಿದ್ದೀನಿ, ಓನ್ಲಿ ಮಲ್ಟಿಪ್ಲೆಕ್ಸ್ ಹಾಕು, ಸಿಂಗಲ್ ಥಿಯೇಟ್ರ್ ಹಾಕ್ಬೇಡ. ಮಲ್ಟಿಪ್ಲೆಕ್ಸ್ ಶೋಗಳನ್ನ 2 ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಬಂದು ರೈಸ್ ಮಾಡೋಕ್ಕೆ. ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ, ಒಂದು ಶೋ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ. ಅದಕ್ಕೆ ಹಾಕಲೇಬೇಡ, ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್. ನಾನು ನಿಮ್ಮ ಅಭಿಗೆ ಮಾತಾಡ್ತೀನಿ, ನೆನ್ನೆ ಮಾತಾಡ್ತೀನಿ ಕಾರ್ತಿಕ ಆಫೀಸಿಗೆ, ಕರೆಕ್ಟಾಗಿ ನೋಡ್ಕೊಂಡು ಶೋ ಹಾಕ್ಕೊಡಪ್ಪ ಅಂತ. ಯಾಕೆಂದರೆ ಹೊಸ ಹುಡುಗ ಪ್ರತಿಭೆಗಳು ಯಾರು ಏನಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ತುಂಬ ಕ್ರಿಯೇಟಿವ್, ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರ, ನಿಮಗೆಲ್ಲ ಒಳ್ಳೆಯದಾಗಬೇಕು. ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂಚೂರು, ಯಾಕೆಂದರೆ ನಿಮಗೆ ಅನುಭವ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಬೇಕು. ಇವತ್ತು ಮಾಮೂಲು ಅದೇ ಆ್ಯಕ್ಷನು ಅದೇ ಆಡೋದಿದೆ, ನಿಮ್ಮದೇನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು, ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಸಿನಿಮಾಗಳು ಇವತ್ತು ಯಾರು ಹೋಗುತ್ತೆ ಯಾರ್ದು ಹೋಗಲ್ಲ ಅಂತ ನಾವು ಯಾರು ಜಡ್ಜ್ಮೆಂಟ್ ಅಲ್ಲ, ಬ್ರಹ್ಮ ಅಲ್ಲ. ಸಿನಿಮಾ ಏನು ಬೇಕಾದ್ರೂ ಆಗ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ದಿನ 5ನೇ ತಾರೀಕು. ಆಮೇಲೆ ಓಣಂ ಆಸ್ಟಿನ್ ಇದಿಲ್ಲ, ಬರೀ ಟೈಟ್ಲ್ ಕರೆಕ್ಟು ಜಾಗ ಅದು. ಆಸ್ಟಿನ್ ಮಹಾಮಾನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ, ಮೋಸ್ಟ್ಲಿ ಅದೇ ಟೈಟ್ ಇಟ್ಟಿದ್ದೆ. ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ. ಒಳ್ಳೇದಾಗಲಿ, ದೊಡ್ಡ ಹಿಟ್ಟಾಗಲಿ, ಚೆನ್ನಾಗಿ ಮಾಡಿದ್ರೆ ತಲೆ ಕೆಡಿಸ್ಕೋಬೇಡ. ಒಬ್ಬ ಟೆಕ್ನಿಷಿಯನ್ ಆಗಿ ನೀನೆಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ, ಅನುಭವ ಆಗಿದೆ. ನೀನು ಧೈರ್ಯವಾಗಿರು, ದುಡ್ಡು ಬಗ್ಗೆ ಯೋಚನೆ ಮಾಡ, ಚೆನ್ನಾಗಿ ಪಬ್ಲಿಸಿಟಿ ಮಾಡು. ಡಿಜಿಟಲ್ಲು ಮಾಧ್ಯಮದ್ದು ಎಲ್ಲ ಸಪೋರ್ಟ್ ಮಾಡಿ, ಪತ್ರಿಕೆ ಸಪೋರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರಲ್ಲ ನಿಜವಾಗ್ಲೂ ಖುಷಿ ಆಯಿತು. ಪದೇ ನಿಮ್ಮ ತೆರೆ ಮೇಲೆ ಬರ್ತಾ ಇರಬೇಕಮ್ಮ. ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಯ್ತು ಅಂತ. ರಂಗಭೂಮಿ ಕಲಾವಿದರು ಹೆಚ್ಚಿಗೆ ತುಂಬ, ಯಾಕೆಂದರೆ ಅವರು ಒಳ್ಳೆ ಕಲಾವಿದರು, ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಈ ಥರದ್ದು ಬರಬೇಕು. ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಇಲ್ಲ, ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಪಿಸ್ತತೀನಿ, ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಹೀಗೆ ಇವೆಲ್ಲ ನೋಡಿ ಕಷ್ಟ ಬಿದ್ದು ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗಲಿ, ಈ ಟೀಮ್ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ. ನಾನು ಫಸ್ಟ್ ನಾನು ನೋಡಿಬಿಟ್ಟು ನೀವು ಒಳ್ಳೆಯದಾಗಲಿ ಅಂತ ಹೇಳಿ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ವಿನಯ್ ನನ್ನ ತಂಗಿ ಮಗ ಅವನು. ಆ ಕೆಮಿಸ್ಟ್ರಿ ಇದೆಯಲ್ಲ, ಕಷ್ಟ ಬಿದ್ದಿದ್ದಾನೆ. ನಾನು ಮಂಜೂರಿಗೆ ಹೇಳ್ತಾ ಇದ್ದೆ ಇದನ್ನ, ನೋಡಿ ಮಂಜಣ್ಣ ಈ ಥರ ಇದೆ. ನಾವು ತುಂಬ ಸ್ನೇಹಿತರು. ಮಂಜು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ಹಿತೈಷಿಗಳು. ಮಂಜು ಏನು ಇದು ಒಳಗಡೆ ಇವನು ಈ ಥರ ಹೋಗ್ತಾ ಇದ್ದಾನೆ. ಆಮೇಲೆ 2 ಇಂಟರ್ವ್ಯೂ ಹೇಳಿದ, ಕಥೆಗಳು ಹೇಳಿದ್ದಾನೆ ನಾಗರಬಾವಿನಲ್ಲಿ. ಮಾಡಿದೆಯಲ್ಲ ನೀನು, ಇದಕ್ಕೇನಿದೆ ಇದು ಒಳಗಡೆ ಅಂತ. ಆವಾಗ ಅವ್ನು ಹೇಳಿದೆ ಒಂದಿನ, ಶೇಕ್ಸ್ಪಿಯರ್ ಹೇಳಿದ್ರು, ಲಿಟ್ರೇಚರ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್. ಲಿಟ್ರೇಚರ್ ಈಸ್ ಇದು 1885 ಸ್ಟ್ರಾಟ್ಫರ್ಡ್ನಲ್ಲಿ ಟೇಮ್ಸ್ ರಿವರ್ ಮೇಲೆ ಕೂತ್ಕೊಂಡು ಶೇಕ್ಸ್ಪಿಯರ್ ಹೇಳಿದ್ದು. ನಾವು ನೋಡಿದ್ವಿ ಬಿಗಿನಿಂಗ್ನಲ್ಲಿ, ಏನು ಮಾಡ್ತಾ ಇದ್ದಾನೆ ಇರಲಿ. ಆ ಕೆಮಿಸ್ಟ್ರಿ ಇದೆಯಲ್ಲ, ಎರಡೂ ಸೇರಿ ಸಾಹಿತ್ಯ ರಂಗ, ಚಿತ್ರರಂಗ ಸೊ ಮಾಡಿದ್ದಾನೆ. ಮಂಜಣ್ಣವರು ಅಸೆಸ್ ಮಾಡಿದ್ದಾರೆ ಅವರು, ಯಾಕಂದರೆ ಅವರು ಆ ಫೀಲ್ಡಲ್ಲಿದ್ದಾರೆ. ಬೇಸಿಕಲಿ ನಾನು ಅಸಿಸ್ಟೆಂಟ್ ಕಮಿಷನರ, ನಾನು ಅಡ್ವೊಕೇಟ್, ನಾನು ಆರ್ಬಿಟ್ರೇಟ್ರು. ನನಗೆ ಇದ್ರ ಗಂಧ ಗೊತ್ತಿಲ್ಲ ಇದು ಒಳಗಡೆ, ಬಟ್ ಓದಿದ್ದೀನಿ ತುಂಬ. 5 ಲಕ್ಷ ರೂಪಾಯಿ ಪುಸ್ತಕ ನನ್ನ ಹತ್ರ ಇದೆ ಲಿಟ್ರೇಚರ್. ಆ ಥರ ನಮಗೆ ಇವತ್ತು ದಿನ ಹಂಪನ ಏನಿದ್ದಾರೆ ನಮ್ಮ ಅವ್ರ ಗುರುಗಳು, ನಮ್ಮದವರು ಕನ್ನಡದಲ್ಲಿ ಮಾಡಿದ್ದಾನೆ. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಎಲ್ಲರೂ 5ನೇ ತಾರೀಕು ನೋಡೋಣ. ಮೇಡಮ್ ಇಲ್ಲಿ ನೋಡಿ.
ಮಂಜು ಸರ್ ಸ್ಮೈಲ್.